ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ಇಂದು ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಾಗೆ ಅದರಲ್ಲೂ ಕೂಡ ಪಂಚರಾಜ್ಯಗಳಲ್ಲಿ ತನ್ನದೇ ಆಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಪಶ್ಚಿಮ ಬಂಗಾಳದ ಒಂದು ರಾಜಕೀಯ ವ್ಯವಸ್ಥೆಯನ್ನು ತರುವಂತಹ ಒಂದು ಪ್ರಯತ್ನ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಸ್ನೇಹಿತರೆ, ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗಿ ಎರಡು ಮೇಜರ್ ಆಗಿರ್ತಕ್ಕಂತಹ ಸರ್ವೆಗಳ ಒಂದು ಪ್ರೆಡಿಕ್ಷನನ್ನು ತೊಗೊಂಬರುವಂತಹ ಒಂದು ಪ್ರಯತ್ನ. ಅದರ ಜೊತೆಗೆ ಆ ಪಕ್ಷವಾರು ಯಾವ ಪಕ್ಷ ಎಷ್ಟು ಸ್ಥಾನಗಳಿಗೆ ಸ್ಪರ್ಧೆಯನ್ನು ಒಡ್ತಾ ಇದೆ ಈ ಒಂದು ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ನುವಂಥದ್ದು, ಜೊತೆಗೆ ಪಶ್ಚಿಮ ಬಂಗಾಳದ ಒಂದು ರಾಜಕೀಯ ಇತಿಹಾಸವನ್ನು ಕೂಡ ತೆರೆದಿಡುವಂಥ ಒಂದು ಪ್ರಯತ್ನ ಇರುತ್ತೆ. ಅದರ ಜೊತೆಗೆ ಪಶ್ಚಿಮ ಬಂಗಾಳದ ಒಂದು 3 ದಶಕಗಳ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ. 2011 ಮತ್ತು 2016 ಜೊತೆಗೆ 2021 ಒಂದು ಚುನಾವಣೆಯ ಒಂದು ವ್ಯವಸ್ಥೆಯ ಕುರಿತು ವಿಶ್ಲೇಷಣೆಯನ್ನು ಕೂಡ ಕೊಡುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಈ ಎಲ್ಲ ಅಂಶಗಳ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಬೆಳಕು ಚೆಲ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಮೊದಲನೇ ಬಾರಿಗೆ ನೋಡ್ತಾ ಹೋಗೋಣ. ಸೊ ಪಂಚರಾಜ್ಯಗಳಲ್ಲಿ ತನ್ನದೇ ಆಗಿರ್ತಕ್ಕಂತಹ ವೈಶಿಷ್ಟ್ಯತೆ ಮತ್ತು ರಾಜಕೀಯ ವ್ಯವಸ್ಥೆಯಿಂದ ಒಂದು ಭಾರತದಾದ್ಯಂತ ಸುದ್ದಿಯಲ್ಲಿರುವಂತಹ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ಪಶ್ಚಿಮ ಬಂಗಾಳ ಅಂತ ಹೇಳ್ಬೋದು. ಸೊ ಪ್ರಸ್ತುತ ಪಶ್ಚಿಮ ಬಂಗಾಳದಲ್ಲಿ TMC ನೇತೃತ್ವದ ಮಮತಾ ಬ್ಯಾನರ್ಜಿಯವರು ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅವರ ಆಪೋಸಿಟಾಗಿ BJPಯ ಸುವೇಂದು ಅಧಿಕಾರಿ ತಮ್ಮದೇ ಆಗಿರ್ತಕ್ಕಂಥ ಸ್ಟ್ರಾಟಜೀಸನ್ನು ವೆಸ್ಟ್ ಬೆಂಗಾಲಲ್ಲಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ 2026 ಚುನಾವಣೆಯನ್ನು ನಾವು ಗಮನಿಸಿದಾಗ ಇದು TMC ಜೊತೆಗೆ ನೇರ ಸೆಣಸಾಟಕ್ಕೆ ಸಿದ್ಧವಾಗಿರುವಂತಹದ್ದು BJP ಅನ್ನುವಂಥದ್ದು. ಸೊ ಆ್ಯಕ್ಚುಲಿ ಪಶ್ಚಿಮ ಬಂಗಾಳದ ಈ ರಾಜಕೀಯ ಇತಿಹಾಸವನ್ನು ಗಮನಿಸಿದಾಗ ಸ್ನೇಹಿತರೆ, ಸೊ ಅಲ್ಲಿ ಲೆಫ್ಟ್ ಅಂದರೆ ಎಡರಂಗ ತನ್ನದೇ ಆಗಿರ್ತಕ್ಕಂಥ ಆಡಳಿತವನ್ನು ಸುದೀರ್ಘವಾಗಿ ಕೊಟ್ಟಿತ್ತು ಅನ್ನುವಂಥದ್ದು. ಬಟ್ ಇವಾಗ ಯಾವುದೇ ರೀತಿಯಾದಂತಹ ಎಡಪಕ್ಷಗಳ ಒಂದು ಅಲ್ಲಿ ಯಾವುದೇ ರೀತಿಯಾದಂಥ ಎಡಪಕ್ಷಗಳು ತಮ್ಮ ರಾಜಕೀಯ ಡೋಲಾಯ ಮನಸ್ಥಿತಿಯಲ್ಲಿದೆ ಅನ್ನುವಂಥದ್ದು. ಅದ್ರ ಜೊತೆಗೆ ನ್ಯಾಷನಲ್ ಪಾರ್ಟಿಯಾಗಿರುವಂತಹ ದೇಶದ ಪ್ರಮುಖ ಪಕ್ಷವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ದು ಕೂಡ ಯಾವುದೇ ರೀತಿಯಾದಂಥ ನೆಲೆಯನ್ನು ಹೊಂದುವಲ್ಲಿ ವಿಫಲವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಅನ್ನುವಂಥದ್ದು. ಹೀಗೆ ಇನ್ನಿತರೆ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲೋಣ. ಸೊ ಮೊದಲನೇ ಬಾರಿಗೆ ನೋಡ್ತಾ ಹೋಗೋಣ ಸ್ನೇಹಿತರೆ, ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ 2 ಮೇಜರ್ ಸರ್ವೆನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಇದೇ ಪ್ರಿಡಿಕ್ಷನ್ನು ಎಕ್ಸಾಕ್ಟ್ಲಿ ರಿಸಲ್ಟ್ ದಿನ ಇದೇ ಆಗುತ್ತೆ ಅನ್ನುವಂಥದ್ದಲ್ಲ. ಸೊ ಒಂದು ಯಾವುದೇ ರೀತಿಯಾದಂತಹ ಒಂದು ಪ್ರಿಡಿಕ್ಷನ್ಸ್ ಅಥವಾ ಯಾವುದೇ ರೀತಿಯಾದಂತಹ ಸರ್ವೆಗಳು ಯಾವ ರಾಜ್ಯದ ಮತದಾರರ ಒಂದು ನಾಡಿ ಮಿಡಿತವನ್ನು ಕೊಡ್ತಾ ಹೋಗುತ್ತೆ. ಸೊ ಅದು ದಿನದಿಂದ ದಿನಕ್ಕೆ ಟ್ರೆಂಡ್ ಕೂಡ ಚೇಂಜಸ್ ಆಗುವಂತಹ ಸಾಧ್ಯತೆಗಳಿದೆ. ಬಟ್ ಪ್ರಸ್ತುತ ಇರತಕ್ಕಂತಹ ಪ್ರಿಡಿಕ್ಷನನ್ನು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನ ಇರುತ್ತೆ. ಸೊ ಮೊದಲನೇ ಬಾರಿಗೆ ನಾವು ನೋಡ್ತಾ ಹೋಗೋಣ. ಮ್ಯಾಟ್ರೇಸ್ ಸಂಸ್ಥೆ ABP ನ್ಯೂಸ್ ಸರ್ವೆಯ ಬಗ್ಗೆ ನನಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ABP ಸರ್ವೆ ಕೊಡ್ತಾ ಇದೆ, TMC ಮಮತಾ ಬ್ಯಾನರ್ಜಿ ನೇತೃತ್ವದ TMC ಅತಿ ದೊಡ್ಡ ಪಾಲುದಾರಿಕೆಯನ್ನು ಪಡ್ಕೊಳ್ತಾ ಇದೆ. ಸೊ ಆ್ಯಕ್ಚುಲಿ ವೆಸ್ಟ್ ಬೆಂಗಾಲ್ನ ಒಂದು ವಿಧಾನಸಭೆಯ ಸ್ಟ್ರೆಂತ್ ಇರುವಂಥದ್ದು 294. ಸೊ 294 ಸದಸ್ಯ ಬಲವನ್ನು ಹೊಂದಿರುವಂತಹ ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ ಅಧಿಕಾರವನ್ನು ನಡೆಸಬೇಕು ಅಂತಂದರೆ ಮಿನಿಮಮ್ 147 ಕ್ಷೇತ್ರಗಳ ಅಥವಾ MLAಗಳ ಒಂದು ಸಹಕಾರ ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಯಾವುದೇ ಪಕ್ಷ ಆಡಳಿತವನ್ನು ನಡೆಸಬೇಕು ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ 147 ಶಾಸಕರ ಬಲವನ್ನು ಹೊಂದಿರಬೇಕು ಅನ್ನುವಂಥದ್ದು. ಸೊ ABP ನ್ಯೂಸ್ ಕೊಡ್ತಾ ಇರ್ತಕ್ಕಂಥ ಅಂಕಿಅಂಶದ ಪ್ರಕಾರ TMC ಹಾಫ್ ವೇ ಮಾರ್ಕನ್ನು ಕ್ರಾಸ್ ಮಾಡುತ್ತೆ. ಈ ಮುಖಾಂತರ TMC ಬರೋಬ್ಬರಿ 155ರಿಂದ 170 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂತಹ ಒಂದು ಪ್ರೆಡಿಕ್ಷನನ್ನು ಕೊಡ್ತಾ ಇದೆ. ಇನ್ನು NDA BJP ನೇತೃತ್ವದ NDA 100 ಕ್ಷೇತ್ರಗಳಿಂದ 115 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂತಹ ಮಾಹಿತಿಯನ್ನು, ಒಂದು ಅಂಕಿಅಂಶವನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದೆ ಅನ್ನುವಂಥದ್ದು. ಸೊ ಸ್ನೇಹಿತರೆ, ಈ ಅಂಕಿಅಂಶವನ್ನು ನೋಡಿದಾಗ ಇದು ಎಷ್ಟು ಪರ್ಸೆಂಟೇಜ್ ಆಫ್ ಮತಗಳಿಕೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು. TMCಗೆ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ 43ರಿಂದ 45% ಮತಗಳಿಕೆ ಆಗುತ್ತೆ ಅನ್ನುವಂಥದ್ದು. NDA ಮೈತ್ರಿಕೂಟ ಬರೋಬ್ಬರಿ 41ರಿಂದ 43 ಮತಗಳಿಕೆಯನ್ನು ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ
ಇದೆ ಎನ್ನುವಂತಹ ಒಂದು ಪ್ರಿಡಿಕ್ಷನನ್ನು ABP ಸರ್ವೆ ಕೊಡ್ತಾ ಇದೆ ಎನ್ನುವಂಥದ್ದು. ಈ ಮುಖಾಂತರ TMC ಮತ್ತೊಮ್ಮೆ ಪಶ್ಚಿಮ ಬಂಗಾಳದಲ್ಲಿ 4ನೇ ಬಾರಿಗೆ ಮಮತಾ ಬ್ಯಾನರ್ಜಿಯವರು ಮುಖ್ಯಮಂತ್ರಿ ಹುದ್ದೆಯನ್ನು ಏರುತ್ತಾರೆ ಎನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಈ ಒಂದು ಅಂಕಿ ಅಂಶದ ಮುಖಾಂತರ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು. ಸೊ ಅದ್ರ ಜೊತೆಗೆ BJPಗೆ ಮತ್ತೊಮ್ಮೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರುವ ಎಲ್ಲ ಸಾಧ್ಯತೆಗಳಿದೆ ಎನ್ನುವಂಥದ್ದನ್ನು ಕೂಡ ಅಂಕಿ ಅಂಶಗಳ ಮುಖಾಂತರ ಅದನ್ನು ನಿರೂಪಿಸ್ತಾ ಇದೆ ಎನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ABP ನ್ಯೂಸ್ ಕೊಟ್ಟಿರ್ತಕ್ಕಂತಹ ಸರ್ವೆಯ ಅಂಕಿ ಅಂಶಗಳೇ ಮೇ 4ರಂದು ಬರುತ್ತಾ ಅಥವಾ ಏನಾದರೂ ಟ್ರೆಂಡ್ ಏನಾದರೂ ಚೇಂಜ್ ಆಗುತ್ತಾ, ಮಮತಾ ಬ್ಯಾನರ್ಜಿಯವರು ಏನಾದರೂ ಕಮಾಲ್ ಮಾಡ್ತಾರಾ, ಯಾವುದೇ ರೀತಿ ಮ್ಯಾಜಿಕ್ ಏನಾದರೂ ನಡೀತದಾ, ಈ ಮುಖಾಂತರ BJPಗೆ ಏನಾದರೂ ಅಧಿಕಾರ ನಡೆಸುವಂತಹ ಎಲ್ಲ ಅವಕಾಶಗಳಿದೆಯಾ? ಯಾಕಂದರೆ 115 ಕ್ಷೇತ್ರಗಳ ಒಂದು ಗೆಲ್ಲುವ ಒಂದು ಅವಕಾಶವನ್ನು ತೋರಿಸ್ತಾ ಇದ್ದಾರೆ. ಮ್ಯಾಕ್ಸಿಮಮ್ 115 ತೋರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಮೆಜಾರಿಟಿ ತೊಗೋಬೇಕು ಅಂತಂದರೆ ಆಲ್ಮೋಸ್ಟ್ ಅವರಿಗೆ 30ರಿಂದ 40 ಕ್ಷೇತ್ರಗಳ ಒಂದು ಕಮ್ಮಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಎಲೆಕ್ಷನ್ ಇರ್ತಕ್ಕಂಥದ್ದು ಏಪ್ರಿಲ್ 23 ಮತ್ತು ಏಪ್ರಿಲ್ 29ರ ಕಾರಣ ಇನ್ನೂ ಹಲವು ದಿನಗಳು ಇರುವ ಕಾರಣ ಟ್ರೆಂಡ್ ಏನಾದರೂ ಬದಲಾಗುತ್ತಾ, ಈ ಮುಖಾಂತರ BJPಗೆ ಏನಾದರೂ ಆಶಾಭಾವನೆ ಇದೆಯಾ ವೆಸ್ಟ್ ಬೆಂಗಾಲಲ್ಲಿ? ಆಲ್ರೆಡಿ ಮೋದಿಜಿಯವರು ಹೇಳಿದಾಗೆ ಅಮಿತ್ ಶಾ ಅವರು ಕೂಡ ಒಂದು ರೀತಿ TMC ಮುಕ್ತ ಬಂಗಾಳವನ್ನು ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಸೊ ಇದಕ್ಕೆ ಏನಾದರೂ BJPಗೆ ಅನುಕೂಲವಾಗುವಂತಹ ವಾತಾವರಣ ಏನಾದರೂ ಇದೆಯಾ ಪಶ್ಚಿಮ ಬಂಗಾಳದಲ್ಲಿ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ABPಯ ಸರ್ವೆಯ ಅಂಕಿ ಅಂಶಗಳು ಫಲಿತಾಂಶ ದಿನ ನಮಗೆ ಕಾಣಸಿಗುತ್ತಾ? ಈ ಮುಖಾಂತರ TMCಯ ಮಮತಾ ಬ್ಯಾನರ್ಜಿ ಅವರಿಗೆ ಏನಾದರೂ ಮನೆ ದಾರಿಯನ್ನು ತೋರಿಸ್ತಾರ ಅಮಿತ್ ಶಾ ಮತ್ತು ಮೋದಿಯವರು ಅನ್ನುವಂಥದ್ದು ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದು ABPಯ ಸರ್ವೆ ಆಯಿತು. ಅದೇ ರೀತಿ ಮತ್ತೊಮ್ಮೆ ಅತಿ ದೊಡ್ಡ ಸರ್ವೆಯನ್ನು ಕೊಡ್ತಾ ಇದ್ದಾರೆ ನ್ಯೂಸ್ 18 ಸಂಸ್ಥೆ ಸರ್ವೆ ಅನ್ನುವಂಥದ್ದು. ಸೊ ನ್ಯೂಸ್ 18 ಸಂಸ್ಥೆ ಕೊಡ್ತಾ ಇದೆ BJPಗೆ 98ರಿಂದ 108 ಕ್ಷೇತ್ರಗಳ ಗೆಲ್ಲುವಿಕೆಯನ್ನು ತೋರಿಸ್ತಾ ಇದೆ. ಸೊ TMCಗೆ ಬರೋಬ್ಬರಿ 184ರಿಂದ 194 ಸ್ಥಾನ ಗಳಿಕೆಯನ್ನು ತೋರಿಸ್ತಾ ಇದೆ. ಈ ಮುಖಾಂತರ ನ್ಯೂಸ್ 18 ಸರ್ವೆಯು ಕೂಡ ಮತ್ತೊಮ್ಮೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು 4ನೇ ಬಾರಿಗೆ ಅಧಿಕಾರ ಪಡೆಯೋದನ್ನು ಯಾರಿಂದನೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಅಂಕಿ ಅಂಶವನ್ನು ಕೊಡ್ತಾ ಇದೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಕ್ಷೇತ್ರಗಳೇ 294, ಬೇಕಾಗಿರ್ತಕ್ಕಂತಹ ಮೆಜಾರಿಟಿ ನಂಬರ್ಸ್ 147. ಸೊ ಮೆಜಾರಿಟಿಯನ್ನು ಕ್ರಾಸ್ ಮಾಡಿ ಇನ್ನೂ ಎಕ್ಸ್ಟ್ರಾ 30ರಿಂದ 40 ಕ್ಷೇತ್ರಗಳನ್ನು ಗೆಲ್ಲುವಂತಹ ತಾಕತ್ತು ಮಮತಾ ಬ್ಯಾನರ್ಜಿಯವರ TMCಗಿದೆ ಅನ್ನುವಂತಹ ಒಂದು ಸರ್ವೆಯನ್ನು ನ್ಯೂಸ್ 18 ಸರ್ವೆ ಕೊಡ್ತಾ ಇದೆ. ಈ ಮುಖಾಂತರ ಬರೋಬ್ಬರಿ 42% ಮತಗಳಿಕೆಯನ್ನು ಮಾಡುತ್ತೆ TMC ಅನ್ನುವಂತಹ ಮಾಹಿತಿಯನ್ನು ನ್ಯೂಸ್ 18 ಸರ್ವೆ ಕೊಡ್ತಾ ಇದೆ ಸ್ನೇಹಿತರೆ. ಈ ಸರ್ವೆಗಳನ್ನು ನೋಡ್ತಾ ಹೋದಾಗ BJPಗೆ ಎಲ್ಲೋ ಒಂದು ರೀತಿ ಮತ್ತೊಮ್ಮೆ ವಿರೋಧ ಪಕ್ಷದ ಸ್ಥಾನ ಸಿಗುತ್ತೆ. ಸೊ ಮಮತಾ ಬ್ಯಾನರ್ಜಿಯವರು ಮತ್ತೊಮ್ಮೆ 4ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಎಲ್ಲ ಸಾಧ್ಯತೆಗಳಿದೆ ಎನ್ನುವಂತಹ ಒಂದು ಅಂಕಿ ಅಂಶಗಳನ್ನು ಈ 2 ಮೇಜರ್ ಆಗಿರ್ತಕ್ಕಂತಹ ಸರ್ವೆಗಳು ಕೊಡ್ತಾ ಇದೆ ಅನ್ನುವಂಥದ್ದು. ಸ್ನೇಹಿತರೆ, ಇದು ಈ ಸಂಸ್ಥೆಗಳು ಕೊಟ್ಟಿರ್ತಕ್ಕಂತಹ ಸರ್ವೆ ಆಯಿತು. ಇನ್ನು ಸ್ನೇಹಿತರೆ, ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರತಕ್ಕಂತಹ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಕ್ಷೇತ್ರಗಳಿಗೆ ಸೆಣಸ್ತಾ ಇದೆ, ಸೊ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಒಡ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. TMC ಬರೋಬ್ಬರಿ 291 ಕ್ಷೇತ್ರಗಳನ್ನು 291 ಕ್ಷೇತ್ರಗಳಿಗೆ ಸ್ಪರ್ಧೆಯನ್ನು ಕೊಡ್ತಾ ಇದೆ. ಆ್ಯಕ್ಚುಲಿ TMCನೂ ಕೂಡ ಭಾರತೀಯ ಜನಮುಕ್ತಿ ಮೋರ್ಚಾ ಪಕ್ಷದೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಕೇವಲ 3 ಸ್ಥಾನಗಳನ್ನು ಭಾರತೀಯ ಜನಮುಕ್ತಿ ಮೋರ್ಚಾ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ಎನ್ನುವಂಥದ್ದು. ಅದು ನಾರ್ತ್ ಬೆಂಗಾಲಲ್ಲಿ, ಉತ್ತರ ಬಂಗಾಳದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಪಕ್ಷ ಭಾರತೀಯ ಜನಮುಕ್ತಿ ಮೋರ್ಚಾ. ಸೊ ಅದಕ್ಕೆ 3 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದೆ TMC ಅನ್ನುವಂಥದ್ದು. ಈ ಮುಖಾಂತರ 291 ಭರ್ಜರಿ ಕ್ಷೇತ್ರಗಳ ಸ್ಪರ್ಧೆಯನ್ನು ಒಡ್ತಾ ಇದೆ TMC ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಎರಡನೇ ಪ್ರಮುಖ ಪಕ್ಷವಾಗಿ ಕಾಣಸಿಗುವಂತಹ ಪ್ರಸ್ತುತ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಅನ್ನುವಂತಹದ್ದು ಪಶ್ಚಿಮ ಬಂಗಾಳದಲ್ಲಿ BJP ಅನ್ನುವಂಥದ್ದು. ಸೊ 293 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರೆ BJP ಅನ್ನುವಂಥದ್ದು. ಲೆಫ್ಟ್ ಎಡಪಕ್ಷ CPIM ಆ್ಯಂಡ್ CPI ಒಟ್ಟುಗೂಡಿ ಸಣ್ಣ ಪುಟ್ಟ ಪಕ್ಷಗಳು ಸೇರಿಕೊಂಡು 294 ಕ್ಷೇತ್ರಗಳ ಸ್ಪರ್ಧೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ 294 ಕ್ಷೇತ್ರಗಳಿಗೆ ಸ್ಪರ್ಧೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಇತ್ತೀಚಿನ ವರದಿಯ ಪ್ರಕಾರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ
ಅಭ್ಯರ್ಥಿಗಳ ಘೋಷಣೆ ಮಾಡಿಲ್ಲ ಅನ್ನುವಂತಹ ವರದಿಗಳು ಬರ್ತಾ ಇದೆ. ಸೊ ಎಲ್ಲೋ ಒಂದು ರೀತಿ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಕಾಂಗ್ರೆಸ್ ತುಂಬ ಹೀನಾಯ ಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ. ಸೊ ಈ ಕಾಂಗ್ರೆಸ್ಗೆ ಏನಾದರೂ ಅಲ್ಲಿ ಬಾಟಮ್ ಲೆವೆಲಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕರ್ತರ ಬಲ ಇಲ್ಲ ಅನ್ನುವಂಥದ್ದು, ಅದ್ರ ಜೊತೆಗೆ ಸಾಲು ಚುನಾವಣೆಗಳ ಸೋಲು ಎಲ್ಲೋ ಒಂದು ರೀತಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಂದು ರೀತಿ ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಪಕ್ಷಗಳೆಡೆಗೆ ಒಟ್ಟಿದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಿತಿ ತುಂಬ ಡೋಲಾಯಮಾನವಾಗಿದೆ ಅಂತಲೂ ಕೂಡ ಹೇಳ್ಬೋದು ಪಶ್ಚಿಮ ಬಂಗಾಳದಲ್ಲಿ. ಸೊ ಒಂದು ರಾಷ್ಟ್ರೀಯ ಪಕ್ಷಕ್ಕಿಂತ ಹೀನಾಯ ಸ್ಥಿತಿ ಬಂದಿದೆ ಅನ್ನುವಂಥದ್ದು ತುಂಬ ಕೆಳಮಟ್ಟದ ಒಂದು ವ್ಯವಸ್ಥೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಣಸಿಗ್ತಾ ಇದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥದ್ದು. ಸೊ ಇನ್ನೂ ಕೂಡ ಅವರು ಯಾವುದೇ ರೀತಿಯಂಥ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ಇತ್ತೀಚಿನ ವರದಿಗಳಲ್ಲಿ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಸೊ ಈ ಮುಖಾಂತರ TMC, BJP ಮತ್ತು ಎಡಪಕ್ಷ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಲ್ಲ ಕ್ಷೇತ್ರಗಳಿಗೂ ಕೂಡ ಸ್ಪರ್ಧೆಯನ್ನು ಒಡ್ತಾ ಇದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇದು ಪಕ್ಷವಾರು ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಒಡುತ್ತೆ ಅನ್ನುವಂಥದ್ದು. ಇನ್ನು ಇದರ ರಾಜಕೀಯ ಇತಿಹಾಸವನ್ನು ನಾವು ಗಮನಿಸಿದಾಗ ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ 2011ರಿಂದನೂ ಕೂಡ ಮಮತಾ ಬ್ಯಾನರ್ಜಿಯವರು ತಮ್ಮದೇ ಆಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ. 2011ರಲ್ಲಿ ಅವರು ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ರು ಅನ್ನುವಂಥದ್ದು. ಸೊ ಕಾಂಗ್ರೆಸ್ನ ನಾಯಕರಲ್ಲಿ ಅಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಪ್ರಣಬ್ ಮುಖರ್ಜಿ ಅವರು. ಏನು UPA ಸರ್ಕಾರ ಏನು 2011ರಲ್ಲಿ ಇತ್ತಲ್ಲ ಕೇಂದ್ರದಲ್ಲಿ, ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅವರು ಕಾಂಗ್ರೆಸ್ನೊಂದಿಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ರು 2011ರಲ್ಲಿ. ಸೊ ಅಲ್ಲಿ ಕಾಂಗ್ರೆಸ್ ಮೈತ್ರಿಯನ್ನು ಮತ್ತು TMC ಮತ್ತು ಕಾಂಗ್ರೆಸ್ನ ಮೈತ್ರಿಯನ್ನು ನೇತೃತ್ವವನ್ನು ವಹಿಸಿದ್ದು ಅಂದಿನ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿದ್ದಂತಹ ಪ್ರಣಬ್ ಮುಖರ್ಜಿ ಅವರು. ಈಗ ಪ್ರಸ್ತುತ ಇರತಕ್ಕಂತಹ ಕಾಂಗ್ರೆಸ್ನ ನಾಯಕರಾಗಿ ಶುಭಂಕರ್ ಸರ್ಕಾರ್ ಅವರು ಕಾಂಗ್ರೆಸ್ನ ಸ್ಟೇಟ್ ಪ್ರೆಸಿಡೆಂಟಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಪ್ರಸ್ತುತ ಇರತಕ್ಕಂತಹ ಒಂದು ವ್ಯವಸ್ಥೆಯ ಪ್ರಕಾರ 2011ರಲ್ಲಿ ಮಮತಾ ಬ್ಯಾನರ್ಜಿಯವರು ಕಾಂಗ್ರೆಸ್ನೊಂದಿಗೆ ಸೇರಿ ಸರ್ಕಾರವನ್ನು ರಚಿಸಿದರು. ಸೊ ಕಾಂಗ್ರೆಸ್ನು ಕೂಡ ಕೆಲವು ನಂಬರ್ಸನ್ನು ಗೇನ್ ಮಾಡ್ಕೊಂಡಿತ್ತು ಅನ್ನುವಂಥದ್ದು. ಅದಾದ ನಂತರ 2016ರಲ್ಲಿ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಇಂಡಿಪೆಂಡೆಂಟಾಗಿ ಅವರು ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಸೊ ಮತ್ತೊಮ್ಮೆ ಅತಿ ಭರ್ಜರಿಯಾಗಿರ್ತಕ್ಕಂತಹ MLAಗಳನ್ನು ಪಡ್ಕೊಂಡು ಮತ್ತೊಮ್ಮೆ ಸರ್ಕಾರವನ್ನು ರಚಿಸ್ತಾರೆ ಅನ್ನುವಂಥದ್ದು. ಇನ್ನು 2021ರಲ್ಲೂ ಕೂಡ ಭರ್ಜರಿಯಾಗಿರ್ತಕ್ಕಂಥ ಕ್ಷೇತ್ರ ಗಳಿಕೆಯ ಮುಖಾಂತರ ಸತತವಾಗಿ ಮೂರನೇ ಬಾರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಏರುವಲ್ಲಿ ಮಮತಾ ಬ್ಯಾನರ್ಜಿಯವರು ಸಫಲರಾಗಿದ್ದರು ಅನ್ನುವಂಥದ್ದು. ಹೀಗೆ ಪಶ್ಚಿಮ ಬಂಗಾಳದ ರಾಜಕೀಯ ವ್ಯವಸ್ಥೆಯಲ್ಲಿ ಮಮತಾ ಬ್ಯಾನರ್ಜಿಯವರ ಒಂದು ಹೆರ ಅನ್ನುವಂಥದ್ದು ಹಾಗೆ ಕಾಣಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಸತತವಾಗಿ 3 ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನು ಏರುವುದು ತುಂಬ ಕಷ್ಟ ಅನ್ನುವಂಥದ್ದು. ಅದರಲ್ಲೂ ಕೂಡ ಒಬ್ಬ ಮಹಿಳೆಯಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ರಾಜಕೀಯ ಸಾಧನೆಯನ್ನು ಮಾಡುವ ಮುಖಾಂತರ ಮಮತಾ ಬ್ಯಾನರ್ಜಿಯವರು 3 ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನು ಏರಿದ್ದಾರೆ ಅನ್ನುವಂಥದ್ದು. ಮತ್ತು 4ನೇ ಬಾರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆಯುವ ಒಂದು ಎಲ್ಲ ರೀತಿಯಾದಂಥ ಸ್ಟ್ರಾಟಜೀಸನ್ನು ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿಯವರು ಅನ್ನುವಂಥದ್ದು. ಸ್ನೇಹಿತರೆ, ನಮಗೆಲ್ಲ ತಿಳಿದಿರೋ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚಿನಲ್ಲಿ ಸುದ್ದಿಯಾಗಿರ್ತಕ್ಕಂಥದ್ದು SIR ಮತದಾರರ ಸಮಗ್ರ ಪಟ್ಟಿ ಪರಿಷ್ಕರಣೆ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ವೋಟರ್ಸ್ನ ಡಿಲೀಟ್ ಮಾಡಿದ್ದಾರೆ. ಡೂಪ್ಲಿಕೇಟ್ ವೋಟರ್ಸ್ನ ಡಿಲೀಟ್ ಮಾಡಿದ್ದೀವಿ ಅಂತೇಳಿ ಚುನಾವಣಾ ಆಯೋಗ ಹೇಳ್ಕೊಂಡಿದೆ. ಇದಕ್ಕೆ ವಿರೋಧವಾಗಿ ಪಶ್ಚಿಮ ಬಂಗಾಳದ TMC ನೇತೃತ್ವದ ಮುಖ್ಯಸ್ಥೆಯಾಗಿರುವಂತಹ ಮಮತಾ ಬ್ಯಾನರ್ಜಿಯವರು ಇದಕ್ಕೆ ಸಂಬಂಧಪಟ್ಟಾಗೆ SIRನ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಅವರು ಡೂಪ್ಲಿಕೇಟ್ ವೋಟರ್ಸ್ ಅಲ್ಲ, ನೀವು ರಿಯಲ್ ಇರ್ತಕ್ಕಂಥ ವೋಟರ್ಸನ್ನು ಕೂಡ ನೀವು ಡಿಲೀಟ್ ಮಾಡಿದ್ದೀರಾ, ಮತದಾರರ ಪಟ್ಟಿಯಿಂದ ಅವರನ್ನು ಕೈ ಬಿಡಲಾಗಿದೆ ಅನ್ನುವಂತಹ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅವರು ಅತಿ ಹೆಚ್ಚು ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಇದು ಚುನಾವಣಾ ಆಯೋಗ ವರ್ಸಸ್ ಮಮತಾ ಸರ್ಕಾರ ಅನ್ನುವಂತಹ ಒಂದು ಅಣೆಪಟ್ಟಿಯನ್ನು ಕೂಡ ಕಟ್ಟಿತ್ತು ಅನ್ನುವಂಥದ್ದು. ಸೊ ಹೀಗೆ ಸಾಲು ವರದಿಗಳನ್ನು ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡಿದ್ದೀವಿ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಈ ಎಲ್ಲ ಅಂಶಗಳು ಕೂಡ ಈಗಿರ್ತಕ್ಕಂಥ ಪಶ್ಚಿಮ ಬಂಗಾಳದ ಚುನಾವಣೆಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರುತ್ತೆ, ಅಥವಾ ಈ ವಿಷಯಗಳು ಏನಾದರೂ BJPಗೆ ವರವಾಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ 2 ಹಂತದಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ಚುನಾವಣಾ ಆಯೋಗ ನಿರ್ಧರಿಸಿದೆ ಅನ್ನುವಂಥದ್ದು. ಸೊ ಮೊದಲನೇ ಹಂತ 23 ಏಪ್ರಿಲ್ 2026. ಸೊ 152 ಕ್ಷೇತ್ರಗಳಿಗೆ ಚುನಾವಣೆ ನಡೀತಿದೆ ಅನ್ನುವಂಥದ್ದು. ಇನ್ನು 2ನೇ ಹಂತ ಏಪ್ರಿಲ್ 29ರಂದು ನಡೀತಾ ಇದೆ. ಸೊ ಅಂದು
ಬರೋಬ್ಬರಿ 142 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆಯನ್ನು ನಡೆಸಲಿಕ್ಕೆ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ ಅನ್ನುವಂಥದ್ದು. ಸೊ ಪಶ್ಚಿಮ ಬಂಗಾಳದ ಒಂದು ವಿಧಾನಸಭೆಯ ಫಲಿತಾಂಶ ಮೇ 4ರಂದು ಘೋಷಣೆಯಾಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಇಷ್ಟು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟ ಸಮೀಕ್ಷೆ ಇರ್ಬೋದು, ಅಲ್ಲಿ ಪಕ್ಷವಾರ ಸ್ಪರ್ಧೆ ಇರ್ಬೋದು, ಮತ್ತು ರಾಜಕೀಯ ಇತಿಹಾಸ ಇರ್ಬೋದು, ಜೊತೆಗೆ ಯಾವಾಗ ಪೋಲಿಂಗ್ ಡೇಟನ್ನು ಕೂಡ ನೋಡಿದ್ವಿ. ಈಗ ಸ್ಪೆಸಿಫಿಕ್ಕಾಗಿ ನಾವು 2011ರಿಂದ 2021ರವರೆಗೆ ರಾಜಕೀಯ ವ್ಯವಸ್ಥೆ ಅಲ್ಲಿ ಯಾವ ರೀತಿ ಇತ್ತು, ಯಾವ ಪಕ್ಷ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು, ಯಾವ ಪಕ್ಷ ಎಷ್ಟು ಮತಗಳಿಕೆಯನ್ನು ಮಾಡಿತ್ತು ಅನ್ನುವಂತಹ ಸ್ಪಷ್ಟ ವಿವರವನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊಟ್ಟ ಮೊದಲನೇ ಬಾರಿಗೆ 2011ರ ಒಂದು ಫಲಿತಾಂಶವನ್ನು ಹೊರಗೆಚ್ಚಿ ನೋಡೋಣ. ಸೊ 2011ರಲ್ಲಿ ಮಮತಾ ಬ್ಯಾನರ್ಜಿಯವರು UPA ಸರ್ಕಾರದೊಂದಿಗೆ ಅಂದಿದ್ದಂತಹ ಪ್ರಣಬ್ ಮುಖರ್ಜಿ ಅವರೊಂದಿಗೆ ನೆರವಿನಿಂದ ಕಾಂಗ್ರೆಸ್ನ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ರು. ಈ ಮುಖಾಂತರ ಬರೋಬ್ಬರಿ 154 ಕ್ಷೇತ್ರಗಳನ್ನು TMC ಗೆದ್ಕೊಂಡಿತ್ತು. 21 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಾಧನೆ ಮಾಡಿತ್ತು. ಈ ಮುಖಾಂತರ 48% ಮತಗಳಿಕೆಯನ್ನು ಮಾಡಿತ್ತು ಅನ್ನುವಂಥದ್ದು. ಅದರ ಜೊತೆಗೆ ಅಲ್ಲಿದ್ದಂತಹ ಎಡಪಕ್ಷಗಳು 62 ಕ್ಷೇತ್ರಗಳನ್ನು ಗೆದ್ಕೊಂಡಿತ್ತು. ಈ ಮುಖಾಂತರ 41% ಮತಗಳಿಕೆಯನ್ನು ಮಾಡಿತ್ತು. ಇನ್ನು ಮೇಜರಾಗಿ ನೋಡಬೇಕಾಗಿರ್ತಕ್ಕಂಥದ್ದು, ಸೊ ಯಾಕೆ ಈ ವಿಷಯನ ನಾನು ಹೈಲೈಟ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, 2011ರಲ್ಲಿದ್ದಂತಹ ಬಿ ಜೆ ಪಿಯ ಕಾರ್ಯಕರ್ತರ ಪಡೆ ಜೊತೆಗೆ BJPಯ ಮತಗಳಿಕೆ 2021ರ ಬಳಿಕ ಯಾವ ಮಟ್ಟಕ್ಕೆ ಏರಿಕೆಯಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ಇಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ. ಸೊ BJP 2011ರಲ್ಲಿ 4% ಮಾತ್ರ ಮತಗಳಿಕೆಯನ್ನು ಮಾಡಿತ್ತು. ಅಲ್ಲಿ 4 ಕ್ಷೇತ್ರಗಳನ್ನು ಗೆದ್ಕೊಂಡಿತ್ತು ಅನ್ನುವಂಥದ್ದು. ಇನ್ನೊಮ್ಮೆ ಹೇಳ್ತಿದ್ದೀನಿ ಸ್ನೇಹಿತರೆ, BJPಯಲ್ಲಿ 4 ಕ್ಷೇತ್ರಗಳನ್ನು ಗೆದ್ಕೊಂಡಿತ್ತು. ಈ ಮುಖಾಂತರ 4% ಮತಗಳಿಕೆಯನ್ನು ಮಾಡಿತ್ತು ಅನ್ನುವಂಥದ್ದು. ಸ್ನೇಹಿತರೆ, ಇದು 2011ರಲ್ಲಿ ಸೊ TMC ಅತಿ ದೊಡ್ಡ ಎಡ್ಜನ್ನು ಪಡ್ಕೊಂಡಿತ್ತು ಕಾಂಗ್ರೆಸ್ನ ಮೈತ್ರಿಕೂಟದೊಂದಿಗೆ ಅನ್ನುವಂಥದ್ದು. ಇನ್ನು ಅದೇ ರೀತಿ ಸ್ನೇಹಿತರೆ, 2016ರ ಚುನಾವಣೆಯಲ್ಲಿ TMC ಅಲೋನಾಗಿ ಹೋಗ್ತಾ ಇದೆ. ಕಾಂಗ್ರೆಸ್ನೊಂದಿಗೆ ಅದು ಮೈತ್ರಿಯನ್ನು ಮುರ್ಕೊಂಡಿತ್ತು ಅನ್ನುವಂಥದ್ದು. ಈ ಮುಖಾಂತರ TMC ಅಲೋನಾಗಿ 211 ಕ್ಷೇತ್ರಗಳನ್ನು ಅತಿ ದೊಡ್ಡ ಬಹುಮತವನ್ನು ಪಶ್ಚಿಮ ಬಂಗಾಳದ ಜನತೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಬರೋಬ್ಬರಿ 45% ಮತಗಳಿಕೆಯನ್ನು ಮಾಡ್ಕೋತಾರೆ ಅನ್ನುವಂಥದ್ದು. ಕಾಂಗ್ರೆಸ್ ಒಂದು ರೀತಿ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕಾಣಿಸಿಗ್ತಾ ಇದೆ. ಬರೋಬ್ಬರಿ 44 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ 12% ಮತಗಳಿಕೆಯನ್ನು ಮಾಡುತ್ತೆ. ಇನ್ನು CPI ಏನು ಎಡಪಕ್ಷ ಅನ್ನುವಂತಹದ್ದೇನಿದೆಯಲ್ಲ, ಸೊ ಸುಮಾರು ಸುದೀರ್ಘ ಆಡಳಿತವನ್ನು ನಡೆಸಿದಂತಹ ಎಡಪಕ್ಷದ ಸ್ಥಿತಿ 2 ಅಂಕಿಗೆ ಬಂದಿರುತ್ತೆ. 26 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಬರೋಬ್ಬರಿ 19% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಇನ್ನು BJP ಕೇವಲ 3 ಕ್ಷೇತ್ರಗಳನ್ನ ಗೆಲ್ಲುತ್ತೆ, ಬಟ್ ಬರೋಬ್ಬರಿ 10% ಮತಗಳಿಕೆಯನ್ನು ಮಾಡುತ್ತೆ. ಸ್ನೇಹಿತರೆ, ತುಂಬ ಸ್ಪೆಸಿಫಿಕ್ಕಾಗಿ ಗಮನಿಸ್ತಾ ಹೋಗಿ 2011ರಿಂದ 2016ರ ಚುನಾವಣೆಯ ಹೊತ್ತಿಗೆ BJP ತನ್ನ ಮತ ಗಳಿಕೆಯನ್ನು ಇನ್ಕ್ರೀಸ್ ಮಾಡ್ಕೊಂಡಿದೆ, ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗಿದೆ. ಸೊ BJP 2011ರಲ್ಲಿ 4% ಇದ್ದಂತಹ ಮತಗಳಿಕೆ 2016ರಷ್ಟೊತ್ತಿಗೆ 10% ಏರಿಕೆಯಾಗಿತ್ತು ಅನ್ನುವಂಥದ್ದು. ಈ ಮುಖಾಂತರ BJP ತನ್ನ ಕಾರ್ಯಕರ್ತರ ಪಡೆಯನ್ನು ಅಲ್ಲಿ ಬಲಪಡಿಸ್ತಾ ಹೋಯಿತು ಅನ್ನುವಂಥದ್ದು. ಈ ಮುಖಾಂತರ ಬಾಟಮ್ ಲೆವೆಲಲ್ಲಿ ತನ್ನ ಒಂದು ಸಂಘಟನೆಯನ್ನು ಮಾಡ್ತಾ ಹೋಯಿತು ಅನ್ನುವಂಥದ್ದು. ಈ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಶೇಕಡಾವಾರು ಮತವನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, 2016ರ ಒಂದು ಚುನಾವಣೆಯಲ್ಲಿ TMC ಅತಿ ದೊಡ್ಡ ಎಡ್ಜನ್ನು ಪಡ್ಕೊಂಡು ಇಂಡಿಪೆಂಡೆಂಟಾಗಿ TMCಯ ನೇತೃತ್ವ ಸರ್ಕಾರ ಬರುತ್ತೆ ಅನ್ನುವಂಥದ್ದು. ಇನ್ನು ಅದೇ ರೀತಿ ಸ್ನೇಹಿತರೆ, 2021ರ ಚುನಾವಣೆಯನ್ನು ಗಮನಿಸ್ತಾ ಹೋದಾಗ, ಸೊ 2021ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಇದು ಒಂದು ರೀತಿ ಸಂಯುಕ್ತ ಮೋರ್ಚಾ ಅನ್ನುವಂತಹ ಒಂದು ಮೈತ್ರಿಕೂಟವನ್ನು ಮಾಡಿಕೊಳ್ಳುತ್ತೆ. ಈ ಮುಖಾಂತರ ಕಾಂಗ್ರೆಸ್ ಎಡಪಕ್ಷಗಳೊಂದಿಗೆ ಸೇರಿಕೊಳ್ಳುತ್ತೆ ಅನ್ನುವಂಥದ್ದು. ಸೊ TMC 215 ಕ್ಷೇತ್ರ ಗಳಿಕೆ ಮಾಡುವ ಮುಖಾಂತರ 41% ಮತ ಗಳಿಸುತ್ತೆ ಅನ್ನುವಂಥದ್ದು. NDA ಬರೋಬ್ಬರಿ BJP ನೇತೃತ್ವದ NDA ಬರೋಬ್ಬರಿ 74 ಕ್ಷೇತ್ರಗಳನ್ನ ಗೆಲ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ ಶೇಕಡಾವಾರು ಮತಗಳಿಗೆ 38 ಆಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಸಂಯುಕ್ತ ಮೋರ್ಚಾ ಅನ್ನುವಂತಹ ಏನು ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಕೇವಲ 1 ಸ್ಥಾನವನ್ನು ಗಳಿಸುತ್ತೆ, ಬಟ್ ಮತಗಳಿಕೆ ಅನ್ನುವಂಥದ್ದು 10% ಆಗುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ಅತಿ ಹೆಚ್ಚು ದಿನಗಳ ಕಾಲ ಆಡಳಿತ ನಡೆಸಿದ್ದಂತಹ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಕೊನೆಗೆ ಯಾವ ರೀತಿಯಾದಂತಹ ಸ್ಥಿತಿಗೆ ತಲುಪಿದೆ ಅನ್ನುವಂಥದ್ದು ಈ ಒಂದು ಶೇಕಡಾವಾರು ಮತವನ್ನು ನೋಡಿದಾಗ ಮತ್ತು ಇದೆಲ್ಲವನ್ನು ಗಮನಿಸಿದಾಗ ನಮಗೆ ತಿಳಿತಾ ಹೋಗುತ್ತೆ. ಸೊ ಕಾಂಗ್ರೆಸ್ನ ಮತ್ತು ಎಡಪಕ್ಷಗಳ ಸ್ಥಿತಿ ಯಾವ ರೀತಿಯಾದಂತಹ ಹೀನಾಯವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಅನ್ನುವಂಥದ್ದು. ಸೊ
ಹೀಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿರುವಂತಹ TMCಯ ಮಮತಾ ಬ್ಯಾನರ್ಜಿಯವರು ವರ್ಷದಿಂದ ವರ್ಷಕ್ಕೆ ಚುನಾವಣೆಯಿಂದ ಚುನಾವಣೆಗೆ ತಮ್ಮ ಬಲವನ್ನು ಅಭಿವೃದ್ಧಿಪಡಿಸ್ಕೊಳ್ತಾ ಪಶ್ಚಿಮ ಬಂಗಾಳದ ಜನತೆಯ ಒಂದು ಬೆಂಬಲವನ್ನು ಪಡಿತಾ 3 ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನು ಏರಿದ್ರು ಅನ್ನುವಂಥದ್ದು. ಸೊ ಈಗಿರ್ತಕ್ಕಂಥ 2026ರ ಚುನಾವಣೆ ಅತಿ ದೊಡ್ಡ ಅವ್ರಿಗೆ ಇರ್ತಕ್ಕಂಥ ಎದುರಾಳಿ ಅಂತಂದರೆ BJP ಅಂತ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ, BJPಲಿ ಇರ್ತಕ್ಕಂಥ ಸುಮಾರು ಅಲ್ಲಿರ್ತಕ್ಕಂಥ ನಾಯಕರು TMCಯಿಂದ ವಲಸೆ ಬಂದಿರತಕ್ಕಂಥ ನಾಯಕರು. ಮೋದಿಜಿ ಮತ್ತು ಅಮಿತ್ ಶಾ ಅವರ ಸ್ಟ್ರಾಟಜೀಸ್ ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ವರ್ಕ್ ಆಗುತ್ತಾ? ಯಾಕಂದರೆ ಅವರು ಆಲ್ರೆಡಿ ಹೇಳಿದ್ದಾರೆ, ಸೊ TMC ಮುಕ್ತ ಬಂಗಾಳವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡಿರುವ ಕಾರಣ ಸೊ ಏನಾದರೂ ಸ್ಟ್ರಾಟಜೀಸ್ BJPಯ ಸ್ಟ್ರಾಟಜೀಸ್ ಏನಾದರೂ ವರ್ಕ್ ಆಗುತ್ತೆ, ಈ ಮುಖಾಂತರ TMCಯನ್ನು ಕಟ್ಟಾಕುವಂತಹ ಏನಾದರೂ ಸ್ಟ್ರಾಟಜೀಸನ್ನು ಮಾಡ್ತಾರಾ, ಈ ಮುಖಾಂತರ TMC ಅತಿ ದೊಡ್ಡ ಹೊಡೆತವನ್ನು ಕೊಡುವಂತಹ ಅವಕಾಶಗಳು ಏನಾದರೂ ಇದೆಯಾ ಅನ್ನುವಂತಹ ವಿಷಯನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಸ್ನೇಹಿತರೆ, ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ 3 ಭಾಗವಾಗಿ ನಾವು ವಲಯವಾರು ನೋಡ್ಬೋದಾಗುತ್ತೆ. ಉತ್ತರ ಬಂಗಾಳ ಮತ್ತು ದಕ್ಷಿಣ ಬಂಗಾಳ ಮತ್ತು ಅದರ ಜೊತೆಗೆ ಬಂಗ ಅನ್ನುವಂತಹ ಒಂದು 3 ವಿಭಾಗವನ್ನು ನೋಡ್ಬೋದಾಗುತ್ತೆ. ಸೊ ಉತ್ತರ ಬಂಗಾಳದಲ್ಲಿ 54 ಕ್ಷೇತ್ರಗಳಿದೆ, ದಕ್ಷಿಣ ಬಂಗಾಳದಲ್ಲಿ 183 ಕ್ಷೇತ್ರಗಳು, ರಾಭಂಗ ಅನ್ನುವಂತಹ ಒಂದು ವಲಯದಲ್ಲಿ 57 ಕ್ಷೇತ್ರಗಳನ್ನು ನೋಡ್ಬೋದಾಗುತ್ತೆ. ಸೊ ಈ ಮುಖಾಂತರ ಈ ಒಂದು ವಲಯವಾರಲ್ಲಿ ನೋಡಿದಾಗ ಉತ್ತರ ಬಂಗಾಳದಲ್ಲಿ BJP ಅತಿ ದೊಡ್ಡ ಹೆಜ್ಜನ್ನು ಪಡ್ಕೊಳ್ತಾ ಇದೆ. ಈ ಮುಖಾಂತರ ಉತ್ತರ ಬಂಗಾಳದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ವೋಟರ್ಸನ್ನು ಇಟ್ಕೊಂಡಿದೆ, ತನ್ನದೇ ಆಗಿರ್ತಕ್ಕಂಥ ಒಂದು ಕಾರ್ಯಕರ್ತರ ಪಡೆ ಇದೆ ಅನ್ನುವಂಥದ್ದು, ತನ್ನದೇ ಆಗಿರ್ತಕ್ಕಂಥ ಬಾಟಮ್ ಲೆವೆಲಲ್ಲಿ ಇರ್ತಕ್ಕಂತಹ ಒಂದು ವೋಟರ್ಸ್ ಇದ್ದಾರೆ ಅನ್ನುವಂಥದ್ದು. ಅದೇ ರೀತಿ ದಕ್ಷಿಣ ಬಂಗಾಳದಲ್ಲಿ TMC ಅತಿ ದೊಡ್ಡ ಹೆಡ್ಜನ್ನು ಪಡ್ಕೊಂಡಿದೆ, ಮುಖಾಂತರ 153 ಕ್ಷೇತ್ರಗಳ ಗೆಲುವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು. ಸೊ TMC ದಕ್ಷಿಣ ಬಂಗಾಳದಲ್ಲಿ ತನ್ನ ಒಂದು ಸ್ಟ್ರೆಂತನ್ನು ಹೊಂದಿದೆ ಅನ್ನುವಂಥದ್ದು. ಯಾಕಂದರೆ ದಕ್ಷಿಣ ಬಂಗಾಳ ಅನ್ನುವಂಥದ್ದು ಮುಸ್ಲಿಂ ಮತ್ತು ಶೆಡ್ಯೂಲ್ ಕ್ಯಾಸ್ಟ್ನ ಒಂದು ಬೇಸ್ ಇರ್ತಕ್ಕಂತಹ ವೋಟರ್ಸ್ ಇರುವಂತಹ ಒಂದು ವಿಭಾಗ ಅನ್ನುವಂಥದ್ದು. ಈ ಮುಖಾಂತರ ಸೌತ್ ಬಂಗಾಳದಲ್ಲಿ 153 ಕ್ಷೇತ್ರಗಳನ್ನು TMC ಪಡ್ಕೊಂಡಿದೆ ಅನ್ನುವಂಥದ್ದು. NDA ಕೇವಲ 23 ಕ್ಷೇತ್ರಗಳಿಗೆ ತೃಪ್ತಿ ಪಡಬೇಕಾಗಿದೆ ಅನ್ನುವಂಥದ್ದು. ಇನ್ನು ರಾಭಂಗ ಅನ್ನುವಂತಹ ವಲಯದಲ್ಲಿ 39 ಕ್ಷೇತ್ರಗಳನ್ನು TMC ಪಡ್ಕೊಂಡಿದ್ರೆ ಕೇವಲ 18 ಕ್ಷೇತ್ರಗಳನ್ನು NDA ಪಡ್ಕೊಂಡಿದೆ ಅನ್ನುವಂಥದ್ದು. ಸೊ ಈ ಒಂದು ವಲಯವಾರು ಸ್ಟ್ರೆಂತನ್ನು ನೋಡಿದಾಗ BJPಗೆ ಉತ್ತರ ಬಂಗಾಳದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವಂತಹ ಅವಕಾಶ ಬೇಕಾಗಿದೆ ಅನ್ನುವಂಥದ್ದು. ಅಲ್ಲಿ ಇರ್ತಕ್ಕಂಥದ್ದು ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವಂಥ ಅವಕಾಶ ಉತ್ತರ ಬಂಗಾಳದಲ್ಲಿದೆ ಅನ್ನುವಂಥದ್ದು. ಸೊ ಇದು ವಲಯವಾರು ಒಂದು ಫಲಿತಾಂಶ ಆದರೆ ಸ್ನೇಹಿತರೆ, ಸೊ ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾರು ಈ ಒಂದು ಚುನಾವಣೆಯಲ್ಲಿ ಗೆಲ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿ ಅವರು ಗೆಲ್ಲುವ ಅವಕಾಶ ಇದೆಯಾ, ಏನಾದರೂ BJP ಅಲ್ಲಿ ಅತಿ ದೊಡ್ಡ ಹೆಜ್ಜನ್ನು ಪಡ್ಕೊಂಡು ಸುವೇಂದು ಅಧಿಕಾರಿ ಏನಾದರೂ ಮುಖ್ಯಮಂತ್ರಿ ಆಗ್ತಾರಾ, ಅಥವಾ BJPಯ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಏನಾದರೂ ಸ್ಟ್ರಾಟಜೀಸನ್ನು ಮಾಡಿಕೊಂಡು ಮಮತಾ ಬ್ಯಾನರ್ಜಿ ಅವರಿಗೆ ಮನೆದಾರಿಯನ್ನು ತೋರಿಸ್ತಾರಾ, ಎಲ್ಲ ಪ್ರಶ್ನೆಗಳಿಗೆ ಸದ್ಯದಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು. ಸೊ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಈ ವಿಡಿಯೋ ನೋಡೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.